ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಾಗತ ಮತ್ತು ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಒಂದು ಕಂಟೆಂಟ್ ನೋಡೋದಾದರೆ ನಿಮ್ಮ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳುವಂಥದ್ದು, ಇನ್ಕ್ರೀಸ್ ಯುವರ್ ವ್ಯಾಲ್ಯೂ. ನಿಮ್ಮ ಮೌಲ್ಯ ಹೆಚ್ಚಿಸಿಕೊಳ್ಳಬೇಕು ಅಂದರೆ ಏನೆಲ್ಲ ಮಾಡಬೇಕು? ಮೊದಲನೇದು ಪ್ರಾಮಾಣಿಕವಾಗಿರಬೇಕು. ನೀವು ಪ್ರಾಮಾಣಿಕವಾಗಿದ್ದು ನೀವು ಎಲ್ಲವನ್ನು ಪ್ರಾಮಾಣಿಕವಾಗಿ ನೀವು ತಗೊಳ್ಳುವಂತಹ ನಿರ್ಧಾರ ಆಗಿರ್ಬೋದು ಅಥವಾ ಒಪ್ಕೊಳ್ಳುವಂತಹ ಮನೋಭಾವನೆ ಇರ್ಬೋದು. ಇವೆಲ್ಲ ಕೂಡ ನೀವು ಪ್ರಾಮಾಣಿಕವಾಗಿ ಇದ್ದರೆ ಮಾತ್ರ ನಿಮ್ಮ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ಪ್ರತಿ ದಿನ ಅಥವಾ ಪ್ರತಿ ಕ್ಷಣ ನೀವು ಹೊಸ ಹೊಸ ಕೌಶಲ್ಯಗಳನ್ನು ನಿಮ್ಮ ಜೀವನದಲ್ಲಿ ನೀವು ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು, ನೀವು ಕಲ್ತಿರೋಂತಹ ಮಾಹಿತಿ ಅಥವಾ ವಿಚಾರಗಳನ್ನು ನೀವು ಇನ್ನೊಬ್ಬರಿಗೆ ಹಂಚಿಕೊಂಡು ಅದನ್ನು ಬೆಳೆಸ್ಕೊಳ್ತಾ ಹೋಗುವಂಥದ್ದು. ಈ ವಿಚಾರವು ಕೂಡ ನಿಮ್ಮ ಮೌಲ್ಯವನ್ನು ಹೆಚ್ಚಿಸುತ್ತೆ. ಮತ್ತು ಸಮಯ ಮತ್ತು ಶಿಸ್ತು ಬೆಳವಣಿಗೆ. ನೀವು ಸಮಯವನ್ನು ನೀವು ಯಾವ ಸಮಯಕ್ಕೆ ಏನು ಆಗಬೇಕು ಅದಕ್ಕೆ ತಕ್ಕಂತಹ ನೀವು ನಿರ್ಧಾರಗಳನ್ನು ತಗೊಂಡು ಅದನ್ನು ನೀವು ಮಾಡಿದ್ದೇ ಆದರೆ ಖಂಡಿತವಾಗಲಿ ನಿಮ್ಮ ಮೌಲ್ಯ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ನಿರಂತರವಾಗಿ ಕಲಿಯುವ ಮನೋಭಾವನೆ ಇರಬೇಕು. ಕಲ್ತಿದ್ದನ್ನು ಹೇಳುವಂಥ ಮನೋಭಾವನೆ ಇರಬೇಕು. ಇವೆಲ್ಲ ವಿಚಾರಗಳು ಇದ್ದಾಗ ನಿಮ್ಮ ಜೀವನದಲ್ಲಿ ನಿಮ್ಮ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಯುವರ್ ವ್ಯಾಲ್ಯೂ. ಇದಲ್ಲದೆ ಕೆಲವೊಂದು ಪಾಯಿಂಟ್ಗಳನ್ನು ನಾನು ಇಲ್ಲಿ ಈ ಒಂದು ಪ್ರೆಸೆಂಟೇಷನ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ನೀವು ಚಾನಲ್ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವೆಲ್ತಿ ಕೃಷ್ಣ. ನೀವು ನನ್ನ ಯೂಟ್ಯೂಬ್ ಚಾನಲ್ ಈ ಒಂದು ಕಂಟೆಂಟ್ ನೋಡಿದ ಮೇಲೆ ಈ ವಿಚಾರ ನಿಮಗೆ ಇಷ್ಟ ಆಗಿದ್ದರೆ ಆ ಒಂದು ಕಮೆಂಟ್ ಬಾಕ್ಸಲ್ಲಿ ಇಷ್ಟ ಆಗಿದೆ ಅಥವಾ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿತ್ತು ಅಥವಾ ನನಗೆ ಇಷ್ಟ ಆಗಿಲ್ಲ, ಈ ವಿಚಾರಕ್ಕೆ ನಿಮ್ಮ ವಿಡಿಯೋ ಇಷ್ಟ ಆಗಿಲ್ಲ, ಈ ಥರ ಒಂದು ಕಮೆಂಟ್ ಹಾಕಿ. ಬಿಕಾಸ್ ನಾನು ಕೂಡ ಇನ್ನು ಹೆಚ್ಚಿನ ಮಾಹಿತಿ ನಿಮಗೆ ಹೇಳಲಿಕ್ಕೆ ಅನುಕೂಲ ಆಗುತ್ತೆ. ಅಥವಾ ನಾನು ಕೂಡ ಬದಲಾವಣೆಗಳು ಮಾಡ್ಕೊಳ್ಳೋಕ್ಕಿದ್ರೆ ಬದಲಾವಣೆ ಮಾಡಿಕೊಂಡು ನಿಮಗೆ ಹೇಳಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ನಾನು ಹೇಳ್ತಾ ಇದ್ದೀನಿ, ಇವತ್ತಿನ ಒಂದು ಕಂಟೆಂಟ್ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದು ನೋಡಿದ್ರೆ, ಬೀಯಿಂಗ್ ಕನ್ಸಿಸ್ಟೆಂಟ್ ಈವನ್ ವೆನ್ ಇಟ್ ಈಸ್ ಬೋರಿಂಗ್. ಅವಾಗಲೇ ಕೂಡ ಅದೇ ಹೇಳಿದೆ, ಇವೊಂದು ನೀವು ನಿಮ್ಮ ಜೀವನದಲ್ಲಿ ಮಾಡುವಂತಹ ಕೆಲಸಗಳು ಬೋರಿಂಗ್ ಆಗ್ತಾ ಇದ್ರೂ ಕೂಡ ನೀವು ಮಾಡ್ತಕ್ಕಂಥ ಕೆಲಸನ ಸ್ಟಾಪ್ ಮಾಡಬಾರ್ದು. ಕಂಟಿನ್ಯೂಷಿಯಾಗಿ ಹೋಗ್ತಾ ಇರಬೇಕು, ಕಂಟಿನ್ಯೂಟಿ ಇರಬೇಕು. ಅವಾಗ ಕೂಡ ನಿಮ್ಮ ವ್ಯಾಲ್ಯೂ ಅಥವಾ ನಿಮಗೆ ಸಕ್ಸಸ್ ಅನ್ನೋದು ಸಿಗ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಸ್ಟಾಪ್ ಮಾಡಬಾರ್ದು. ಡೂಯಿಂಗ್ ವಾಟ್ ಯು ಸೇ ಯು ವಿಲ್ ಡೂ. ನಾವು ಹೇಳಿದ್ದನ್ನು ಮಾಡ್ತಕ್ಕಂಥದ್ದು. ನಾನು ಹೇಳುವುದೊಂದು, ಮಾಡುವುದೊಂದು. ನಾನೇನೋ ಹೇಳ್ತೀನಿ, ಅದನ್ನು ಮಾಡಲ್ಲ, ಅದನ್ನು ಬಿಟ್ಟು ಬೇರೆ ಏನೋ ಮಾಡ್ತೀನಿ. ಈ ಥರ ಮಾಡಿದಾಗ ಏನಾಗುತ್ತೆ, ನಿಮ್ಮ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಒಂದು ವೇಳೆ ಯಾವುದಕ್ಕಾದರೂ ಪ್ರಾಮಿಸ್ ಕೊಟ್ಟಿದ್ದು ಅಥವಾ ಕಮಿಟ್ ಆಗಿದ್ದು ನೀವು ಅದನ್ನು ಮಾಡಿದ್ದೇ ಆದರೆ ನಿಮ್ಮ ಮೌಲ್ಯ ಇನ್ನು ಹೆಚ್ಚುತ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಿಮ್ಮ ವ್ಯಾಲ್ಯೂ. ಸ್ಪೀಕಿಂಗ್ ಕ್ಲಿಯರ್ಲಿ ಆ್ಯಂಡ್ ಕಾನ್ಫಿಡೆಂಟ್ಲಿ. ನೀವು ಹೇಳ್ತಕ್ಕಂಥ ವಿಚಾರ ಕಾನ್ಫಿಡೆಂಟಾಗಿ ಕ್ಲಿಯರ್ ಆಗಿ ಮಾಹಿತಿನ ಕೊಟ್ಟರೆ ಕೇಳೋರಿಗೂ ಕೂಡ ಆ ಭಾಷೆ ಅಥವಾ ಆ ಒಂದು ಪ್ರೊನೌನ್ಸಿಯೇಷನ್ ಆಗಿರ್ಬೋದು ಅಥವಾ ಆ ಒಂದು ಹೇಳುವಂತಹ ರೀತಿ ಅರ್ಥ ಆಗಬೇಕು. ನೀವು ಹೇಳೋದು ಅರ್ಥ ಆಗ್ತಿಲ್ಲ ಅಂತಂದರೆ ನಿಮ್ಮ ಒಂದು ವ್ಯಾಲ್ಯೂ ಏನಾಗುತ್ತೆ, ಕುಗ್ಗುತ್ತಾ ಹೋಗುತ್ತೆ. ಕಾನ್ಫಿಡೆಂಟಾಗಿ ಕ್ಲಿಯರಾಗಿ ನೀವು ಹೇಳುವಂತಹ ಮಾಹಿತಿ ಬೇರೆಯವರಿಗೆ ತಲುಪಬೇಕು, ಅದು ಕ್ಲಿಯರಾಗಿರಬೇಕು. 4ನೇ ಪಾಯಿಂಟು, ಕಂಟ್ರೋಲಿಂಗ್ ಯುವರ್ ಎಮೋಷನ್ಸ್ ಅಂಡರ್ ಪ್ರೆಷರ್. ನನಗೆ ತುಂಬ ಪ್ರೆಷರ್ ಇದೆ, ವರ್ಕ್ ಪ್ರೆಷರ್ ಇದೆ. ನನಗೆ ಬರೋಂತಹ ಪ್ರೆಷರ್ನ ಬೇರೆಯವ್ರ ಮೇಲೆ ನಾನು ಹಾರಾಡೋದು, ಕಿರ್ಚಾಡೋದು, ಅನವಶ್ಯಕವಾಗಿ ಬೈಯೋದು, ಈ ಥರ ಮಾಡಬಾರ್ದು. ಮಾಡಿದಾಗ ಏನಾಗುತ್ತೆ, ನಿಮ್ಮ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಈ ಒಂದು ನೀವು ದೊಡ್ಡ ಹೈ ಪೊಸಿಷನಲ್ಲಿದ್ದರೂ ಕೂಡ ಆ ಒಂದು ಮಾಡುವಂತಹ ಕ್ರಿಯೆಗೆ ಅಥವಾ ಆ ಕ್ಷಣಕ್ಕೆ ನೀವು ತಗೊಳ್ಳೋವಂಥ ನಿರ್ಧಾರ ಆಗಿರ್ಬೋದು ಅಥವಾ ಶೌಟ್ ಮಾಡೋಂಥದ್ದಾಗಿರ್ಬೋದು, ಅದು ಆ ಟೈಮಲ್ಲಿ ನಿಮಗೆ ನಾನು ಮಾಡಿದ್ದು ಕರೆಕ್ಟ್ ಅಂತ ಅನಿಸುತ್ತೆ. ಬಟ್ ಸ್ವಲ್ಪ ಸಮಯ ಬಿಟ್ಟು ನೀವು ಅದನ್ನು ಯೋಚನೆ ಮಾಡಿದ್ರೆ, ಆವಾಗ ನಾನು ಮಾತಾಡಿದ್ದು ಕರೆಕ್ಟ್ ಇದೆಯಾ ಅಥವಾ ನಾನು ಹೇಳಿದ್ದು ಕರೆಕ್ಟ್ ಇದೆಯಾ ಅಥವಾ ನನ್ನ ಮಿಸ್ಟೇಕ್ಸ್ ಇದೆಯಾ ಅಥವಾ ನಾನು ಯಾಕೆ ಈ ಥರ ಮಾಡಿದೆ ಅನ್ನೋದನ್ನು ನೀವು ಸ್ವಲ್ಪ ಯೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಸರಿನೋ ತಪ್ಪು ಅಂತೇಳ್ಬಿಟ್ಟು. ಹಾಗಾಗಿ ನಿಮಗಿರೋಂತಹ ಪ್ರೆಷರನ್ನು ಬೇರೆಯವ್ರ ಮೇಲೆ ಹಾಕಬಾರ್ದು. ಅಥವಾ ಒಂದು ವೇಳೆ ನೀವು ಅದನ್ನು ಹಾಕಬೇಕು ಅಂತಿದ್ರೆ ಕ್ಲಿಯರಾಗಿ ಕಮ್ಯುನಿಕೇಟ್ ಮಾಡಬೇಕು, ಯಾಕೆ ಏನು ಸಪೋರ್ಟ್ ಬೇಕು ಅಂತ. ಅದು ಹೇಳ್ದೇನೆ ನೀವು ಅನವಶ್ಯಕವಾಗಿ ಸುಮ್ಮನೆ ಕೂಗಾಡಿದ್ರೆ ಅದು ಯಾವುದೇ ರೀತಿ ನಿಮಗೆ
ಮೌಲ್ಯವನ್ನು ತಂದುಕೊಡೋದಿಲ್ಲ ಅಥವಾ ಶೋಭೆಯನ್ನು ತಂದುಕೊಡಲ್ಲ. ಸೊ ಹಾಗಾಗಿ ನೀವು ಮಾಡ್ತಕ್ಕಂಥ ಕೆಲಸ ಅಥವಾ ನೀವು ಹೇಳ್ತಕ್ಕಂಥ ಏನು ಭಾವನೆಗಳೇನಿದೆ ಅದನ್ನು ಕ್ಲಿಯರಾಗಿ ಹೇಳಬೇಕಾಗುತ್ತೆ. ಫೋಕಸಿಂಗ್ ಆನ್ ವಾಟ್ ಟ್ರೂಲಿ ಮ್ಯಾಟರ್ಸ್. ನೀವು ಯಾವ ವಿಚಾರದ ಬಗ್ಗೆ ಹೇಳಬೇಕು ಅಂತಿದ್ದೀರಾ ಅಥವಾ ಕಲಿಬೇಕು ಅಂತಿದ್ದೀರಾ ಅದು ಫೋಕಸ್ಡ್ ಆಗಿ ನೀವು ಸತ್ಯತೆಯನ್ನು ಹೇಳುವಂಥದ್ದು. ಸೊ ಇದೆಲ್ಲ ವಿಚಾರಗಳನ್ನು ನೀವು ಕರೆಕ್ಟಾಗಿ, ಕ್ಲಿಯರಾಗಿ, ಪ್ರಾಪರಾಗಿ, ಕನ್ಸಿಸ್ಟೆಂಟಾಗಿ ಇದ್ದರೆ ನಿಮ್ಮ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದನ್ನು ಬಿಟ್ಟು ನೀವು ಬೇರೆ ಏನಾದರೂ ನಿಮ್ಮ ಬೇಡದಿರೋಂಥ ವಿಚಾರಗಳನ್ನು ಅಥವಾ ನೆಗೆಟಿವಿಟಿನ ಹೇಳ್ತಾ ಹೋದರೆ ನಿಮ್ಮ ಮೌಲ್ಯ ಕುಗ್ಗುತ್ತಾ ಹೋಗುತ್ತೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ನೀವು ನನ್ನ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡಿದ್ದಕ್ಕೆ ಅಥವಾ ನನ್ನ ವೀಡಿಯೋಗಳನ್ನು ನೋಡ್ತಾ ಇದ್ದು ಕಮೆಂಟ್ ಮಾಡ್ತಾ ಇರೋದಕ್ಕೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನೀವು ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಜೊತೆಗೆ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಂಟೆಂಟ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.